ಇಂದು ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಇರುವಂತಹ ಹಿನ್ನೆಲೆ ಮಧ್ಯಾಹ್ನ 2 ಗಂಟೆವರೆಗೆ ಅರಮನೆಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧ. ಅರಮನೆಗೆ ಇವತ್ತು ಅವಕಾಶ ಇಲ್ಲ. ಮಧ್ಯಾಹ್ನ 2 ಗಂಟೆವರೆಗೂ ಅರಮನೆ ಆಡಳಿತ ಮಂಡಳಿಯಿಂದ ನಿರ್ಬಂಧ ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಅರಮನೆಯಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕಾರ್ಯಗಳು ನಡೀತಾ ಇದೆ. 11:35ರಿಂದ 12:05 ಒಳಗೆ ಖಾಸಗಿ ದರ್ಬಾರ್ ನಡೆಯುತ್ತೆ. ಆ ಶುಭ ಲಗ್ನದಲ್ಲಿ ಖಾಸಗಿ ದರ್ಬಾರ್ ನೆರವೇರುತ್ತೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ರಿಂದ ಸಿಂಹಾಸನಾರೋಹಣ ಮಾಡಲಾಗುತ್ತೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ಅರಮನೆಗೆ ಪ್ರವಾಸಿಗರ ಪ್ರವೇಶ ಮುಕ್ತಾಯ ಇರುತ್ತೆ. ಸೊ ಮೈಸೂರಿಗೆ ಹೋದರೆ ಅರಮನೆ ವೀಕ್ಷಣೆ ಮಾಡ್ಕೊಂಡು ಬರೋದೇ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂಥದ್ದು ಮತ್ತು ಅದೊಂದು ವಾಡಿಕೆ. ಮೈಸೂರಿಗೆ ಹೋಗಿದ್ದೀವಿ ಅಂತಂದರೆ ಅರಮನೆಗೆ ಒಂದು ರೌಂಡ್ ಹೋಗಿ ಬರ್ತೀವಿ ಅಂತ ಹೋಗೋದಕ್ಕೆಲ್ಲ ಅವಕಾಶ ಇದೆ. ಆದರೆ ಇವತ್ತು ಮಾತ್ರ ಅವಕಾಶ ಮಧ್ಯಾಹ್ನ 2 ಗಂಟೆವರೆಗೂ ಇಲ್ಲ. ಯಾಕಂದರೆ ಅವರ ಖಾಸಗಿ ದರ್ಬಾರ್ ನಡೀತಾ ಅಲ್ವಾ. ಸೊ ಆ ಕಾರಣಕ್ಕಾಗಿ ಮಧ್ಯಾಹ್ನ 2 ಗಂಟೆಯವರೆಗೂ ಅವಕಾಶ ಇರೋದಿಲ್ಲ. ಮಧ್ಯಾಹ್ನ 2 ಗಂಟೆಯ ನಂತರ ಹೋಗೋದಕ್ಕೆ ಅವಕಾಶ ಇರುತ್ತೆ ಅಂತ ಇದೀಗ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇವತ್ತು ಮೈಸೂರಿಗೆ ಹೋಗೋರ ಸಂಖ್ಯೆ, ಪ್ರವಾಸಿಗರ ಸಂಖ್ಯೆ ಜಾಸ್ತಿನೇ ಇರುತ್ತೆ. ಎಲ್ಲವನ್ನ ವೀಕ್ಷಣೆ ಮಾಡಬೇಕು ಅಂತ. ಹಾಗೇನಾದರೂ ಮೈಸೂರು ಅರಮನೆಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ 2 ಗಂಟೆ ತನಕ ಅವಕಾಶ ಇರೋದಿಲ್ಲ. ಯಾಕಂದರೆ ಅರಮನೆಯ ಒಳಗಡೆ ಸಂಪೂರ್ಣವಾಗಿ ಖಾಸಗಿ ದರ್ಬಾರ್ ನಡೀತಾ ಇರುತ್ತೆ. ಆ ಕಾರಣಕ್ಕಾಗಿ ಯಾರನ್ನು ಕೂಡ ಒಳಗೆ ಬಿಡೋದಿಲ್ಲ. ಮಧ್ಯಾಹ್ನದ ನಂತರ ಸಂಜೆ ಎಲ್ಲ ಲೈಟಿಂಗ್ಸ್ ಎಲ್ಲ ನಾರ್ಮಲ್ ಆಗಿದ್ದೇ ಇರುತ್ತೆ. ಇವತ್ತಂತೂ ಇನ್ನೂ ಜಾಸ್ತಿನೇ ಇರುತ್ತೆ. ಇನ್ನೂ 10 ದಿನಗಳವರೆಗಂತೂ ಈ ಲೈಟಿಂಗ್ಸ್ನ ಸಂಭ್ರಮ ಹತ್ತಿರ 1 ತಿಂಗಳವರೆಗೇ ಇರುತ್ತೆ. ಇನ್ನು ಇವತ್ತು ಅಂತೂ ಇನ್ನು ಪ್ರಾರಂಭದ ದಿನ ಆಗಿರೋದ್ರಿಂದ ಮತ್ತಷ್ಟು ಸಂಭ್ರಮ ಸಡಗರ ಇರುತ್ತೆ. ಆ ಎಲ್ಲ ಇದರಲ್ಲೂ ಭಾಗಿಯಾಗಬಹುದು. ಆದರೆ ಅರಮನೆ ಒಳಗೆ ಮಾತ್ರ ಮಧ್ಯಾಹ್ನ 2 ಗಂಟೆವರೆಗೂ ಅವಕಾಶ ಇಲ್ಲ ಸಾರ್ವಜನಿಕರಿಗೆ. ಅದಾದ ನಂತರ ಬೇಕಿದ್ರೆ ಹೋಗಬಹುದು. ಅದಕ್ಕೆ ಅವಕಾಶ ಇದೆ ಅನ್ನೋದನ್ನು ಅರಮನೆ ಆಡಳಿತ ಮಂಡಳಿ ಹೇಳಿದೆ. ಸೊ ಇನ್ನು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಮಾನ್ಯ ಶ್ರೀ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಆಗಮಿಸಿದ್ದಾರೆ. ಹಾಗೆ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾದ ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ರವರ ಆಗಮನವಾಗಿದೆ. ಹಾಗೆ ಅನೇಕ ಗಣ್ಯಮಾನ್ಯರು ಈ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಲು ಆಗಮಿಸಿದ್ದಾರೆ. ಬಂಧುಗಳೇ, ದಸರೆ ನಾಡಹಬ್ಬದ ಉದ್ಘಾಟನಾ ಕ್ಷಣಗಳು ಇದೀಗ ಆರಂಭ. ಗಣ್ಯಾತಿ ಗಣ್ಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಪಂಚಗಳೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಮನಗಳನ್ನು ಸೂರೆಗೊಳ್ಳುವ ಸಂಸ್ಕೃತಿಯ ಅನಾವರಣ, ಅದುವೇ ಮೈಸೂರು ದಸರಾ.
ಆಗಮಿಸಲಿದ್ದಾರೆ. ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರು ಹಿರಿಯ ಸಾಹಿತಿಗಳು ಅವರ ಜೊತೆಯಾಗಲಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ನಾಡಿನ ಒಳಿತಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಜ್ಯೋತಿಯನ್ನ ಬೆಳಗಿಸಿ ನಂತರ ಪುಷ್ಪಾರ್ಚನೆಯನ್ನ ನೆರವೇರಿಸಲಿದ್ದಾರೆ. ಸತ್ಪ್ರಾರ್ಥನೆಯೊಂದಿಗೆ ಶುಭಾರಂಭಗೊಳ್ಳಲಿದೆ ಮೈಸೂರು ದಸರಾ ಉತ್ಸವ 2024. ಇಡೀ ನಾಡಿನ ಜನತೆ ಏನು ಸಂಭ್ರಮದಿಂದ ಕಾಯ್ತಾ ಇತ್ತು, ಆ ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲರೂ ಇದೀಗ ಸಾಕ್ಷಿ ಆಗ್ತಾ ಇದ್ದೇವೆ. ತಾಯಿ ಚಾಮುಂಡೇಶ್ವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಹಂಪ ನಾಗರಾಜಯ್ಯರವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಪುಷ್ಪಾರ್ಚನೆಯನ್ನ ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಜ್ಞಾನರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ದುರಿತಗಳನ್ನೆಲ್ಲ ದೂರ ಮಾಡಿ ನಾಡಿನ ಎಲ್ಲರನ್ನ ರಕ್ಷಣೆ ಮಾಡುವಂತಹ, ಎಲ್ಲರ ಹಿತ ಕಾಯುವಂತಹ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ನಾಡೋಜ ಡಾಕ್ಟರ್ ಹಂಪನವರು ಅವರ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು, ಜಿ.ಟಿ. ದೇವೇಗೌಡರು. ಪುಷ್ಪಾರ್ಚನೆಯಾಗಿದೆ ತಾಯಿ ಚಾಮುಂಡೇಶ್ವರಿಗೆ. ಸತ್ಪ್ರಾರ್ಥನೆಯ ಪುಷ್ಪಾರ್ಚನೆ ಇದು. ನಾಡಿನ ಒಳಿತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ ಗಣ್ಯಮಾನ್ಯರೆಲ್ಲರೂ. ನಾಡಿನ ಸಮೃದ್ಧಿಯನ್ನು ಬಯಸಿ ಎಲ್ಲ ಅತಿಥಿ ಗಣ್ಯರು ಪುಷ್ಪಾರ್ಚನೆಯನ್ನು ಇದೀಗ ನೆರವೇರಿಸಿದ್ದಾರೆ. ಮತ್ತೆ ವೇದಿಕೆಗೆ ಆಗಮಿಸಲಿದ್ದಾರೆ. ಎಲ್ಲ ಕಷ್ಟಗಳನ್ನ ದೂರ ಮಾಡಿ ನಾಡಿನ ಜನರನ್ನ ಸಲಹು ತಾಯಿ ಎನ್ನುವಂತಹ ಪ್ರಾರ್ಥನೆಯ ಮೂಲಕ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ. ನಾಡಿನ ಸಾರಸ್ವತ ಲೋಕದ ಕಣ್ಮಣಿ ನಾಡೋಜ ಡಾಕ್ಟರ್ ಹಂಪನವರು. ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಪೂಜೆಯನ್ನು ನೆರವೇರಿಸಿ ನಾಡಿನ ಸುಭದ್ರತೆಗಾಗಿ ಸಮೃದ್ಧಿಗಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇದೇ ಅಲ್ವೇ ನಾವು ಸಂಭ್ರಮದಿಂದ ಕಾಯ್ತಾ ಇದ್ದಂತಹ ಅಪೂರ್ವವಾದ ಕ್ಷಣಗಳು. ಭಾಷಾ ವಿಜ್ಞಾನಿ, ಸಂಶೋಧಕ, ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು, ಮೈಸೂರಿನ ವಿದ್ಯಾರ್ಥಿಗಳ ಪ್ರೇರಕ ಶಕ್ತಿ ನಾಡೋಜ ಡಾಕ್ಟರ್ ಹಂಪನ ಅವರಿಂದ 2024ನೇ ಇಸವಿಯ ಮೈಸೂರು ದಸರಾ ಉತ್ಸವ, ಇದು ಜನೋತ್ಸವ ಉದ್ಘಾಟನೆಗೊಂಡಿದೆ. ಜನಪ್ರಿಯ ಮುಖ್ಯಮಂತ್ರಿಗಳು, ಜನಪ್ರಿಯ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಇನ್ನಿತರ ಎಲ್ಲ ಗಣ್ಯರು ಇದೀಗ ಮತ್ತೆ ಆಸೀನರಾಗ್ತಾ ಇದ್ದಾರೆ. ಎಲ್ಲರಿಗೂ ಸಂಭ್ರಮದ ಸ್ವಾಗತವನ್ನು ಕೋರುವ ಕ್ಷಣ ಇದಾಗಿದೆ. ಮೈಸೂರು ಜಿಲ್ಲಾಧಿಕಾರಿಗಳು ಇದೀಗ ವೇದಿಕೆಯನ್ನ ಅಲಂಕರಿಸಿರುವ ಎಲ್ಲ ಗಣ್ಯರಿಗೂ ಹಾಗೂ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತವನ್ನ ಕೋರಬೇಕಾಗಿ ಸವಿನಯ ಪ್ರಾರ್ಥನೆ. ಸರ್ವರನ್ನು ಸ್ವಾಗತಿಸಲಿದ್ದಾರೆ. ಶ್ರೀ ಜಿ. ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. ಮೈಸೂರು ಎಲ್ಲರನ್ನ ತನ್ನೆಡೆಗೆ ಸೆಳೆಯುವಂತಹ ಮಹಾನಗರಿ, ಸ್ವಚ್ಛ ನಗರಿ ಎಂತಲೇ ಹೆಸರುವಾಸಿಯಾಗಿರುವಂತಹ ಮೈಸೂರಿನಲ್ಲಿ ಮಹಾ ಸಂಭ್ರಮ ಪ್ರಾರಂಭವಾಗಿದೆ. ಈ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಆಗಮಿಸಿರುವಂತಹ ಎಲ್ಲ ಮಹನೀಯರನ್ನ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾರಸಿಕ ಬಂಧುಗಳನ್ನ, ಸಹೃದಯರನ್ನ, ನಾಗರಿಕರನ್ನ ಸ್ವಾಗತಿಸಲಿದ್ದಾರೆ. ಶ್ರೀ ಜಿ. ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. ಎಲ್ಲರಿಗೂ
ನಮಸ್ಕಾರ. ಮೊಟ್ಟ ಮೊದಲಿಗೆ ವೇದಿಕೆ ಮೇಲಿರುವ ಎಲ್ಲರಿಗೂ, ವೇದಿಕೆ ಮುಂದೆ ಇರುವ ಎಲ್ಲರಿಗೂ ಸಹ ದಸರಾ ಮತ್ತು ನಾಡಿನ ಸಮಸ್ತ ಜನತೆಗೆ 2024 ದಸರಾ ಉದ್ಘಾಟನೆ ಈಗಾಗಲೇ ಉದ್ಘಾಟಕರಾದ ಶ್ರೀ ಹಂಪ ನಾಗರಾಜ್ ಸಾಹೇಬ್ರವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕೈಯಿಂದ ಈಗಾಗಲೇ ಪುಷ್ಪಾರ್ಚನೆ ಮುಖಾಂತರ ಉದ್ಘಾಟನೆ ಆಗಿದೆ. ಈಗ ಸ್ವಾಗತ ಭಾಷಣದಲ್ಲಿ ಮೊಟ್ಟ ಮೊದಲಿಗೆ ಈ ದಸರಾ 2024ನೇ ಉದ್ಘಾಟನೆ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ಹಂಪ ನಾಗರಾಜ್ ಸಾಹೇಬರು ಹಿರಿಯ ಸಾಹಿತಿಗಳಿಗೆ ಜಿಲ್ಲಾಡಳಿತ ಪರವಾಗಿ ಮತ್ತು ಕರ್ನಾಟಕ ಸರ್ಕಾರ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಕೋರುತ್ತೇನೆ. ನೆಕ್ಸ್ಟ್ ರೆಡಿ ಇಟ್ಕೊಳ್ಳಿ ಅಪ್ಪ, ನೆಕ್ಸ್ಟ್ ಒಂದು ಸೆಟ್ ಮೇಡಮ್ ಸಿಎಂಗೆ ತಗೊಂಡು ಇನ್ನೊಂದು ಸೆಟ್ ಸಿಂಧು ಸೆಟ್ಸ್ ರೆಡಿ ತಗೊಂಡು ಬಂದು ಸೆಟ್ ಈ ಸಮಾರಂಭಕ್ಕೆ ನಾಡಿನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಹ ಆಗಮಿಸಿದ್ದಾರೆ. ಅವರಿಗೆ ಜಿಲ್ಲಾಡಳಿತ ಪರವಾಗಿ ದಸರಾ ಸಮಾರಂಭಕ್ಕೆ ಸ್ವಾಗತ ಕೋರುತ್ತೇನೆ. ಈ ಇಡೀ ದಸರಾ ಸಮಾರಂಭದ ಉಸ್ತುವಾರಿಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಆದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಹೇಬ್ರಿಗೂ ಸಹ ದಸರಾ ಸಮಿತಿ ವತಿಯಿಂದ ಸ್ವಾಗತ ಕೋರುತ್ತೇನೆ. ಈ ಸಮಾರಂಭಕ್ಕೆ ಸನ್ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾದ ಶ್ರೀ ಕೆ. ವೆಂಕಟೇಶ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ಸಮಾರಂಭಕ್ಕೆ ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ಶ್ರೀ ಸಂಗಡಿಗೆ ಶಿವರಾಜ್ ಸಾಹೇಬರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ದಸರಾ ಸಮಿತಿ ವತಿಯಿಂದ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ಸಮಾರಂಭಕ್ಕೆ ಸನ್ಮಾನ್ಯ
ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೋರುತ್ತೇನೆ. ಈ ಸಮಾರಂಭಕ್ಕೆ ಸನ್ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಶ್ರೀ ಕೆ ಎಚ್ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ. ಅವರಿಗೂ ಸಹ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ.